ಹಲೋ ಎವ್ರಿವನ್. ಇವತ್ತು ಮಂಡೇ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಅಂತ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿಕೊಂಡು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿ ಆಗ್ತಿದೆ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇರೋದು ದೇವಸ್ಥಾನ. ಹಾಗಾಗಿ ನಾನು ಪ್ರೆಗ್ನೆನ್ಸಿಯಲ್ಲಿ ಸ್ಕಿನ್ ಕೇರ್ ಮಾಡೇ ಇಲ್ಲ. ಯಾಕೆ ಬೇಕು ಕೆಮಿಕಲ್ಸ್ ಎಲ್ಲ ಏನೂ ಹಚ್ಚಬಾರ್ದು ಅಂತೇಳಿ. ಸೊ ನನ್ನ ಸ್ಕಿನ್ ಅಂತೂ ತುಂಬ ಹಾಳಾಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನಾನು ಯೂಸ್ ಮಾಡೋದು ಮಾಮಾಅರ್ತ್ ಪ್ರಾಡಕ್ಟ್ಸ್ನ. ಸ್ವಲ್ಪ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಹಚ್ಕೊಂಡು, ಆಮೇಲೆ ಪಾಂಡ್ಸ್ ವೈಟ್ ಬ್ಯೂಟಿ ಕ್ರೀಮ್ ಹಚ್ಕೊಂಡು, ಸ್ವಲ್ಪ ಲಿಪ್ ಬಾಮ್ ಹಾಗೆ ಬೊಟ್ಟು ಇಟ್ಕೊಂಡಿದ್ದೀನಿ. ನನ್ನ ಹೇರ್ ಬಂದುಬಿಟ್ಟು ತುಂಬ ಡ್ರೈ ಹೇರ್. ಇದಕ್ಕೋಸ್ಕರ ಏನೆಲ್ಲ ಟ್ರೈ ಮಾಡ್ತೀನಿ. ನನಗೆ ತುಂಬ ಸಿಲ್ಕಿ ಹೇರ್ಸ್ ಅಂದರೆ ತುಂಬ ಇಷ್ಟ. ಆದರೂ ನಂದು ತುಂಬಾ ಡ್ರೈ ಆ್ಯಂಡ್ ಫ್ರೀಝಿ ಹೇರ್. ವಿಂಟರ್ ಆಗಿರೋದ್ರಿಂದ ಇನ್ನೂ ಡ್ರೈ ಆಗಿಬಿಟ್ಟಿದೆ. ಫಸ್ಟಿಂದನೂ ನಾನು ಲಾರಿಯಲ್ ಅವ್ರದ್ದೇ ಎಕ್ಸ್ಟ್ರಾಡಿನರಿ ಆಯಿಲ್ ಸಿರಮ್ ಯೂಸ್ ಮಾಡ್ತೀನಿ. ಇದು ಆಲ್ರೆಡಿ 3-4 ಬಾಟ್ಲು ಖಾಲಿ ಮಾಡಿದ್ದೀನಿ. ಸೊ ಖಾಲಿ ಆಗಿರೋದು ನಿಮಗೆ ತೋರಿಸ್ತಿದ್ದೀನಿ. ಜಸ್ಟ್ 1 ಪಂಪ್ ತೊಗೊಂಡ್ರೆ ಸಾಕು, ಸಖತ್ತು ನಿಮ್ಮ ಕೂದಲಿಗೆ ಶೈನಿ ಹಾಗೆ ಸಿಲ್ಕಿ ಲುಕ್ ಕೊಡುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಪ್ರಾಡಕ್ಟ್ ಲಿಂಕ್ಸ್ ಬೇಕಿದ್ದರೆ ಕಾಮೆಂಟ್ ಮಾಡಿ ಲಿಂಕ್ ಅಂತ. ಇನ್ನು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ತಿಂದು ಡಬ್ಬ ಈ ರೀತಿ ಉಳಿದಿತ್ತು ಅಂತ ಈ ರೀತಿ ಕಟ್ ಮಾಡಿ ನಾನು ಡೈಲಿ ಲಿಪ್ ಬಾಮ್ಸು ಲಿಪ್ಸ್ಟಿಕ್ಸು ಅದನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಹೆಂಗಿದೆ ನಮ್ಮ ಐಡಿಯಾ? ಇಷ್ಟ ಆದರೆ ಕಮೆಂಟ್ ಮಾಡಿ. ಇನ್ನು ದೇವಸ್ಥಾನಕ್ಕಂತ ಹೊರಟಿದ್ವಿ. ಹಾಗೆ ಇವತ್ತು ನನ್ನ ಬ್ರದರಿನ ಸ್ವಲ್ಪ ಬರ್ಡೇ ಇತ್ತು ಅಂತ ಗಿಫ್ಟ್ ತೊಗೊಂಡು ನಾನು ನಮ್ಮ ಮಮ್ಮಿ ಹೊರಟಿದ್ವಿ. ನಮ್ಮ ರಾಕಿ ಹೋಗೋದಕ್ಕೆ ಬಿಡಲ್ಲ, ನಾನು ಬರ್ತೀನಿ ಅಂತ ಎಷ್ಟೊಂದು ಹಠ ಮಾಡ್ತಾಯಿದ್ದಾನೆ ನೋಡ್ರಿ. ಇವನನ್ನ ಹೆಂಗಾದರೂ ಮಾಡಿ ಒಳಗಡೆನೇ ಬಿಟ್ಟು ಹೋದ್ವಿ. ಇನ್ನು ಶಿವ ಟೆಂಪಲಿಗೆ ಇವತ್ತು ನಾನು ತುಂಬೆ ಹೂ ತೊಗೊಂಡೋಗಿ ಸ್ವಲ್ಪ ಪ್ರೇಯರ್ ಮಾಡಿಕೊಂಡು ಬಂದ್ವಿ. ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಅಡಿಕೆ ಎಲ್ಲ ಆರಿಸ್ತಾ ಇದ್ರು ಗೋಟೆಲ್ಲ. ಇನ್ನು ನೈಟ್ ನಾನು ಸಂಜೆ ಟೈಮು ಮಾಲ್ಟ್ ಕುಡಿತೀನಿ. ಇದು ಅದಿತಿ ಪ್ರಭುದೇವ ಅವ್ರ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಅವ್ರಿಗೆ ತೋರಿಸಿರೋ ರೆಸಿಪಿ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೆ ಮುಂಚೆಯಿಂದನೂ. ಇದನ್ನು ಕುಡಿತೀನಿ. ರೆಸಿಪಿ ಬೇಕಿದ್ದರೆ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ನೋಡ್ಬೋದು. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದರೆ ಫಾಲೋ ಮಾಡಿ. ಥ್ಯಾಂಕ್ ಯು.